ನಮಸ್ಕಾರ. ಇತಿಹಾಸ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಅತ್ಯುಪಯುಕ್ತ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, ಪೊಲೀಸ್ ನೇಮಕಾತಿ, ಇತರ KPSCಯ ಹುದ್ದೆಗಳಿಗೆ ಅತಿ ಉಪಯುಕ್ತ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದಿಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಈ ಕೆಳಗಿನ ಯಾರ ಕಾಲದಲ್ಲಿ ತ್ರಿಪದಿ ಶೈಲಿಯ ಬೆಳವಣಿಗೆಯಾಯಿತು? ಬಾದಾಮಿಯ ಚಾಲುಕ್ಯರು. ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯ ಬೆಳವಣಿಗೆಯಾಯಿತು. ಕನ್ನಡದಲ್ಲಿ ಕೃತಿಗಳು ಇಲ್ಲವಾದರೂ ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ. ಬಾದಾಮಿಯ ಕಪ್ಪೆ ಅರಪಟ್ಟಣ ಶಾಸನದ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿರುವುದು ಕಂಡುಬರುತ್ತದೆ. 4 is the right answer. ಈ ಕೆಳಗಿನ ಯಾರ ಕಾಲದಲ್ಲಿ ಕವಿ ಪೊನ್ನನಿಗೆ ಆಶ್ರಯ ನೀಡಲಾಗಿತ್ತು? ಮೂರನೇ ಕೃಷ್ಣ. ಮೂರನೇ ಕೃಷ್ಣನ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಮತ್ತೊಮ್ಮೆ ಭಾರತದ ರಾಜಕೀಯದಲ್ಲಿ ಅಗ್ರಸ್ಥಾನ ಪಡೆಯಿತು. ಕವಿ ಪೊನ್ನನು ಕೃಷ್ಣನ ಆಶ್ರಯ ಪಡೆದಿದ್ದನು. 2 is the right answer. ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯು ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ? ಮನಸೋಲ್ಲಾಸ. ವಿಕ್ರಮಾದಿತ್ಯನ ನಂತರ ಅವನ ಮಗನಾದ ಮೂರನೇ ಸೋಮೇಶ್ವರನು ಅಧಿಕಾರಕ್ಕೆ ಬಂದನು. ಸೋಮೇಶ್ವರನ ಒಲವು ಸಾಹಿತ್ಯ ಕಲೆಗಳ ಕಡೆಗಿತ್ತು. ಅವನು ಮಾನಸೋಲ್ಲಾಸ ಎಂಬ ಪ್ರಸಿದ್ಧ ಸಂಸ್ಕೃತ ವಿಶ್ವಕೋಶವನ್ನು ರಚಿಸಿದನು. ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿವೆ. 2 is the right answer. ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಏನೆಂದು ಕರೆಯುತ್ತಿದ್ದರು? ಘಟಿಕಾಲಯಗಳು. ಹೊಯ್ಸಳರ ಕಾಲದಲ್ಲಿ ಜೈನ, ಬೌದ್ಧ, ಶೈವ, ವೈಷ್ಣವ, ವೀರಶೈವ, ಶ್ರೀ ವೈಷ್ಣವ ಮತಗಳು ಪ್ರಚಲಿತವಾಗಿದ್ದವು. ಅಗ್ರಹಾರಗಳು, ಮಠಗಳು, ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ಮೇಲುಕೋಟೆ, ಸಾಲಗಾಮೆ, ಅರಸೀಕೆರೆ ಮುಂತಾದವು ಗಣ್ಯ ಶಿಕ್ಷಣ ಕೇಂದ್ರಗಳಾಗಿದ್ದವು. ಹೊಯ್ಸಳ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಘಟಿಕಾಲಯಗಳು ಎನ್ನುತ್ತಿದ್ದರು. 4 is the right answer. ಕೆಳದಿ ನಾಯಕರ ರಾಜಲಾಂಛನವು ಏನಾಗಿತ್ತು? ಗಂಡಭೇರುಂಡ. ಕೆಳದಿ ಸಂಸ್ಥಾನವು ವಿಶಾಲ ಹಾಗೂ ಸಂಪದ್ಭರಿತವಾಗಿತ್ತು. ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಕೊಡಗು, ಹಾಸನ, ತುಮಕೂರು, ಚಿತ್ರದುರ್ಗ, ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಭಾಗಗಳನ್ನು ಕೆಳದಿ ರಾಜ್ಯ ಒಳಗೊಂಡಿತ್ತು. ವೆಂಕಟಪ್ಪ ನಾಯಕನು ಕೆಳದಿ ಅರಸರಲ್ಲೇ ಅತ್ಯಂತ ಪ್ರಖ್ಯಾತನಾಗಿದ್ದನು. ಇವರ ರಾಜ್ಯ ಲಾಂಛನ ಗಂಡಭೇರುಂಡ. 1 is the right answer. ಕರ್ನಾಟಕದ ತಾಜ್ಮಹಲ್ ಎಂದು ಕರೆಯಿಸಿಕೊಳ್ಳುವ ಇಬ್ರಾಹಿಂ ರೋಜವನ್ನು ನಿರ್ಮಾಣ ಮಾಡಿದವರು ಯಾರು? ಎರಡನೇ ಇಬ್ರಾಹಿಂ ಭವ್ಯ ಕಟ್ಟಡ ಇಬ್ರಾಹಿಂ ರೋಜಾ ಇವನ ಕಾಲದಲ್ಲಿ ರಚನೆಯಾಗಿದೆ. ಇವನು ಒಬ್ಬ ಸಂಗೀತಗಾರ ಮತ್ತು ಕವಿಯೂ ಕೂಡ ಆಗಿದ್ದನು. ಕಿತಾಬ್ ಇ ನವರಾಸ್ ಎಂಬ ಪುಸ್ತಕವನ್ನು ಬರೆದಿದ್ದನು. 1 is the right answer. 1946ರಲ್ಲಿ ಈ ಕೆಳಗಿನ ಯಾರು ಹಣಕಾಸು ಖಾತೆಯೊಂದಿಗೆ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಗೆ ಸೇರಿದರು? ಲಿಯಾಖತ್ ಅಲಿ ಖಾನ್. ಹಣಕಾಸು ಖಾತೆಯನ್ನು 1946ರ ಮಧ್ಯಂತರ ಸರ್ಕಾರದಲ್ಲಿ ಲಿಯಾಖತ್ ಅಲಿ ಖಾನ್ ವಹಿಸಿದ್ದರು. ಮಧ್ಯಂತರ ಸರ್ಕಾರದ ಸದಸ್ಯರು ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿದ್ದರು. 2 is the right answer. ಈ ಕೆಳಗಿನ ಯಾವುದು ಭಾರತದಲ್ಲಿ ಇರುವ ಮಧ್ಯಶಿಲಾಯುಗದ ಪ್ರಮುಖ ತಾಣವಾಗಿದೆ? ಮೇಲಿನ ಎಲ್ಲ ಅಂದರೆ ಗುಜರಾತಿನ ಸಬರಮತಿ, ಮಹಾರಾಷ್ಟ್ರದ ಅಹಮದ್ನಗರ, ಕರ್ನಾಟಕದ ಬಳ್ಳಾರಿ. ರಾಜಸ್ಥಾನದ ಅಜ್ಮೀರ್, ಗುಜರಾತಿನ ಸಬರಮತಿ, ಮಹಾರಾಷ್ಟ್ರದ ಅಹಮದ್ನಗರ, ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಮತ್ತು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಭಾರತದಲ್ಲಿದ್ದ ಮಧ್ಯಶಿಲಾಯುಗದ ಪ್ರಮುಖ ತಾಣಗಳಾಗಿವೆ. 4 is the right answer. ಸ್ವಾಮಿ ದಯಾನಂದ ಸರಸ್ವತಿಯರ ಪ್ರಕಾರ ಆರ್ಯರ ಮೂಲ ಯಾವುದು? ಟಿಬೆಟ್. ಸ್ವಾಮಿ ದಯಾನಂದ ಸರಸ್ವತಿಯರ ಪ್ರಕಾರ ಆರ್ಯರ ಮೂಲ ಟಿಬೆಟ್. 1 is the right answer. ಇಮ್ಮಡಿ ಪುಲಕೇಶಿಯ ಆಸ್ಥಾನ ಕವಿಯಾಗಿದ್ದ ರವಿಕೀರ್ತಿಯು ಈ ಕೆಳಗಿನ ಯಾವ ದೇವಾಲಯವನ್ನು ನಿರ್ಮಿಸಿದನು? ಮೇಗುತಿ ದೇವಾಲಯ. ಜೈನ ಮೇಗುತಿ ದೇವಸ್ಥಾನವು ಗಳಗನಾಥ ಸಮೂಹಕ್ಕೆ ಸೇರಿದ್ದು ಐಹೊಳೆಯ ಸಣ್ಣ ಬೆಟ್ಟದ ತುದಿಯಲ್ಲಿದೆ. ಶಾಸನಗಳ ಪ್ರಕಾರ ಈ ದೇವಾಲಯವನ್ನು ಕ್ರಿಸ್ತಶಕ 634ರಲ್ಲಿ ಎರಡನೇ ಪುಲಕೇಶಿಯ ದಂಡನಾಯಕ ಮತ್ತು ಮಂತ್ರಿಯಾಗಿದ್ದ ರವಿಕೀರ್ತಿ ನಿರ್ಮಿಸಿದ್ದಾರೆ. ಈ ದೇವಾಲಯ ಪೂರ್ಣಗೊಂಡಿಲ್ಲವಾದರೂ ಅವುಗಳ ಕೆತ್ತನೆ ಮತ್ತು ಶೈಲಿಯು ಬಾದಾಮಿ ಗುಹೆ ದೇವಾಲಯಗಳು ಮತ್ತು ಆ ಕಾಲದ ಇತರ ದೇವಾಲಯಗಳಿಗಿಂತ ಹೆಚ್ಚು ಪರಿಷ್ಕರಿಸಲ್ಪಟ್ಟಿದೆ. 2 is the right answer.
ಶಾತವಾಹನ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು? ನಿಗಮ ಸಭಾ. ಶಾತವಾಹನರು ಶಾಸ್ತ್ರಗಳ ಆಡಳಿತ ಮಾರ್ಗಸೂಚಿಗಳನ್ನು ಅನುಸರಿಸಿದರು. ಶಾಸನಗಳು ನಗರ, ನಿಗಮ ಮತ್ತು ಗ್ರಾಮ ಎಂಬ 3 ಬಗೆಯ ವಸಾಹತುಗಳನ್ನು ಉಲ್ಲೇಖಿಸುತ್ತವೆ. ಶಾತವಾಹನರ ಕಾಲದಲ್ಲಿ ಪಟ್ಟಣ ಆಡಳಿತವು ನಿಗಮ ಸಭೆಯ ಕೈಯಲ್ಲಿತ್ತು. 3 is the right answer. ಹಲ ರಚಿಸಿದ ಕೃತಿ ಗಾಥಾ ಸಪ್ತಶತಿ ಯಾವ ಭಾಷೆಯಲ್ಲಿದೆ? ಪ್ರಾಕೃತ. ಗಾಥಾ ಸಪ್ತಶತಿ ಮಹಾರಾಷ್ಟ್ರ ಪ್ರಾಕೃತ ಭಾಷೆಯಲ್ಲಿರುವ ಭಾರತೀಯ ಕವನಗಳ ಪ್ರಾಚೀನ ಸಂಗ್ರಹವಾಗಿದೆ. ಕವನಗಳು ಪ್ರೀತಿ ಮತ್ತು ಪ್ರೀತಿಯ ಸಂತೋಷದ ಬಗ್ಗೆ ಇವೆ. ಈ ಸಂಗ್ರಹವು 1ನೇ ಶತಮಾನದಲ್ಲಿದ್ದ ರಾಜ ಹಲಾನ ಗುಣಲಕ್ಷಣಗಳ ಬಗ್ಗೆ ಇವೆ. 1 is the right answer. ಕೆಳಗಿನ ಯಾವುದು ಬೌದ್ಧ ಧರ್ಮದ ನೀತಿ ಸಂಹಿತೆಯಲ್ಲಿ ಸೇರಿಲ್ಲ? ದಿನಕ್ಕೆ 2 ಹೊತ್ತು ಊಟ. ಬೌದ್ಧ ಧರ್ಮದ ನೀತಿ ಸಂಹಿತೆ 1 ಹಳದಿ ಬಟ್ಟೆ, 2 ಭಿಕ್ಷಾ ಪಾತ್ರೆ, 3 ಸೂಜಿ ದಾರ, 4 ದಿನಕ್ಕೆ 1 ಹೊತ್ತು ಊಟ. ಸೊ 4 is the right answer. ಪಬ್ಬಜ್ಜ ಎಂಬುದು ಏನು? ಬೌದ್ಧ ಸಂಘದಲ್ಲಿ ತೆಗೆದುಕೊಳ್ಳುವ ಆರಂಭಿಕ ದೀಕ್ಷೆ. ಬುದ್ಧನು ತನ್ನ ಅನುಯಾಯಿಗಳು ಪಬ್ಬಜ್ಜ ಮತ್ತು ಉಪಸಂಪದ ಉನ್ನತ ದೀಕ್ಷೆಗಳನ್ನು ಕೈಗೊಳ್ಳಬೇಕೆಂದು ಅಪೇಕ್ಷಿಸಿದ್ದನು. ಪಬ್ಬಜ್ಜ ಎಂದರೆ ಗೃಹಸ್ಥರು ಭಿಕ್ಷೆಗಳ ಸಂಘ ಜೀವನದೊಳಗೆ ಕಾಲಿರಿಸುವ ಆರಂಭಿಕ ಶಿಷ್ಯತ್ವದ ಮಾರ್ಗವಾಗಿದೆ. 2 is the right answer. ವಿಷ್ಣುಗೋಪ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ? ಕೌಟಿಲ್ಯ. ಕೌಟಿಲ್ಯನು ಮೌರ್ಯ ದೊರೆ ಚಂದ್ರಗುಪ್ತನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದನು. ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಪಾಂಡಿತ್ಯ ಪಡೆದ ಈತನ ಕೃತಿಯಾದ ಅರ್ಥಶಾಸ್ತ್ರವು ಸಂಸ್ಕೃತ ಸಾಹಿತ್ಯದಲ್ಲಿ ಅದ್ವಿತೀಯವಾದುದು. ಕೌಟಿಲ್ಯನಿಗೆ ವಿಷ್ಣುಗೋಪ ಹಾಗೂ ಚಾಣಕ್ಯ ಎಂಬ ಇತರ ಹೆಸರುಗಳು ಇದ್ದವು. 1 is the right answer. ಭಾರತದ ಶಾಸನಗಳ ಪಿತಾಮಹನೆಂದು ಯಾರನ್ನು ಕರೆಯುತ್ತಾರೆ? ಅಶೋಕ. ಅಶೋಕನ ಶಾಸನಗಳು ಮೌರ್ಯರ ಬಗ್ಗೆ ಪ್ರಮುಖ ಮಾಹಿತಿ ನೀಡುತ್ತವೆ. ಭಾರತದಲ್ಲಿ ಶಾಸನಗಳನ್ನು ಹೊರಡಿಸಿದ ಮೊದಲ ದೊರೆ ಅಶೋಕ. ಅಶೋಕನನ್ನು ಭಾರತದ ಶಾಸನಗಳ ಪಿತಾಮಹನೆಂದು ಕರೆಯುತ್ತಾರೆ. 2 is the right answer. ಈ ಕೆಳಗಿನ ಯಾವ ಕವಿಯನ್ನು ಭಾರತದ ಕಾರ್ನೆಲ್ ಎಂದು ಕರೆಯಲಾಗಿದೆ? ವಿಶಾಖದತ್ತ. ವಿಶಾಖದತ್ತನು ಗುಪ್ತ ಯುಗದ ಶ್ರೇಷ್ಠ ಕವಿ ಮತ್ತು ನಾಟಕಕಾರ. ಇವನ ರಾಜಕೀಯ ನಾಟಕವಾದ ಮುದ್ರಾ ರಾಕ್ಷಸ ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯರಿಂದ ನಂದವಂಶ ಪತನವಾದ ಬಗ್ಗೆ ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ವಿವರಿಸುತ್ತದೆ. ವಿಶಾಖದತ್ತನನ್ನು ಭಾರತದ ಕಾರ್ನೆಲ್ ಎಂದು ಕರೆಯಲಾಗಿದೆ. 2 is the right answer. ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ? ಶಿಸ್ತು. ಇದು ಒಂದು ಕ್ರಮಬದ್ಧ ಕಂದಾಯ ಪದ್ಧತಿಯಾಗಿದ್ದು ಶಿವಪ್ಪ ನಾಯಕನ ಶಿಸ್ತು ಎನ್ನುವರು. ಶಿಸ್ತು ಕಂದಾಯ ಪದ್ಧತಿ ಮಲೆನಾಡಿನ ಸಮೃದ್ಧಿಗೆ ಕಾರಣವಾಯಿತು. 3 is the right answer. 3ನೇ ಸಂಗಮ್ ಸಾಹಿತ್ಯಕೂಟ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ನಡೆದಿತ್ತು? ಮಧುರೈ. 3ನೇ ಸಂಗಮ್ ಸಾಹಿತ್ಯಕೂಟವು ಮಧುರೈನಲ್ಲಿ ನಡೆದಿತ್ತು. ಈ ಕೂಟದ ಅಧ್ಯಕ್ಷ ನಕ್ಕೀರಾರ್ ಆಗಿರುತ್ತಾನೆ. 2 is the right answer. ಚೋಳರ ರಾಜಚಿಹ್ನೆ ಯಾವುದು? ಹುಲಿ. ಚೋಳರ ರಾಜಚಿಹ್ನೆ ಹುಲಿ. ಇದರ ರಾಜಧಾನಿಗಳು ಉರಯ್ಯರ್ ಮತ್ತು ಕಾವೇರಿಪಟ್ನಂ. ಚೋಳರ ಮೊದಲನೇ ರಾಜ ವಿಜಯಾಲಯ ಚೋಳ. 1 is the right answer. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಪಡೆದ ಒಡೆಯರ್ ಯಾರು? ಚಿಕ್ಕದೇವರಾಜ ಒಡೆಯರ್. ಚಿಕ್ಕದೇವರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು. ಆಡಳಿತದಲ್ಲೂ ಮಿತವ್ಯಯ ಸಾಧಿಸಿ ಭಾರೀ ನಿಧಿಯನ್ನು ಕೂಡಿಟ್ಟು ನವಕೋಟಿ ನಾರಾಯಣ ಎಂಬ ಬಿರುದನ್ನು ಪಡೆದರು. 3 is the right answer. ಡಾಕ್ಟರ್ ಫಜಲ್ ಅಲಿ ಆಯೋಗವನ್ನು ಕೆಳಗಿನ ಯಾವ ವರ್ಷ ರಚಿಸಲಾಯಿತು? 1953. ಭಾರತ ಸರ್ಕಾರವು ಫಜಲ್ ಅಲಿಯವರ ಅಧ್ಯಕ್ಷತೆಯಲ್ಲಿ 1953ರಲ್ಲಿ ತ್ರಿಸದಸ್ಯ ಆಯೋಗವನ್ನು ನೇಮಿಸಿತು. ಆಯೋಗದ ಇತರ ಸದಸ್ಯರು KM ಫಣಿಕ್ಕರ್ ಮತ್ತು HN ಕುಂಜ್ರು. ಈ ಆಯೋಗವು 1955ರಲ್ಲಿ ವರದಿಯನ್ನು ಸಲ್ಲಿಸಿತು. 4 is the right answer. ತಮಿಳುನಾಡಿನಲ್ಲಿ ಯಾರ ನೇತೃತ್ವದಲ್ಲಿ ಉಪ್ಪಿನ ಕಾನೂನನ್ನು ಮುರಿಯುವ ಪಾದಯಾತ್ರೆ ಕೈಗೊಳ್ಳಲಾಯಿತು? ಸಿ ರಾಜಗೋಪಾಲಾಚಾರಿ.
ದೇಶದಾದ್ಯಂತ ನಾಗರಿಕ ಅಸಹಕಾರ ಚಳವಳಿಯನ್ನು ಆರಂಭಿಸಿದ ಮಹಾತ್ಮ ಗಾಂಧೀಜಿಯವರ ದಂಡಿ ಯಾತ್ರೆಯಿಂದ ಪ್ರೇರಣೆ ಪಡೆದ ಸಿ. ರಾಜಗೋಪಾಲಾಚಾರಿ ನೇತೃತ್ವದ ಸುಮಾರು 100 ರಿಂದ 150 ಜನರ ಗುಂಪು ತಿರುಚಿರಪಲ್ಲಿಯಿಂದ ವೇದಾರಣ್ಯಂಗೆ ಪಾದಯಾತ್ರೆ ನಡೆಸಿತ್ತು. 3 is the right answer. ಆಕ್ಸಿಜನ್ ರಹಿತ ಶ್ವಾಸಕೋಶ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಉತ್ಪನ್ನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಈಥೈಲ್ ಆಲ್ಕೋಹಾಲ್. ಸಾವಯವ ಸಂಯುಕ್ತಗಳು ಆಕ್ಸಿಜನ್ನ ಸಹಾಯವಿಲ್ಲದೆ ವಿಭಜನೆಯಾಗಿ ಆಲ್ಕೋಹಾಲ್ ಮತ್ತು ಇಂಗಾಲದ ಡೈಆಕ್ಸೈಡ್ ಸ್ವಲ್ಪ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತೆ. ಈ ರೀತಿಯ ಶ್ವಾಸಕ್ರಿಯೆ ಕೆಳಮಟ್ಟದ ಜೀವಿಗಳಾದ ಬ್ಯಾಕ್ಟೀರಿಯಾ ಹಾಗೂ ಈಸ್ಟ್ಗಳಲ್ಲಿ ಕಂಡುಬರುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನಮ್ಮ ದೇಹದಲ್ಲಿ ಗ್ಲೈಕೋಜಿನ್ ಈ ಕೆಳಗಿನ ಯಾವ ಭಾಗದಲ್ಲಿ ಶೇಖರಣೆಯಾಗುತ್ತದೆ? ಯಕೃತ್. ನಮ್ಮ ದೇಹದಲ್ಲಿ ಗ್ಲೂಕೋಸ್ ಪ್ರಮಾಣ ಅಧಿಕವಾದಾಗ ಅದರ ಸ್ವಲ್ಪ ಭಾಗವು ಗ್ಲೈಕೋಜಿನ್ ಆಗಿ ಪರಿವರ್ತನೆ ಆಗುತ್ತದೆ. ಗ್ಲೂಕೋಸ್ ಅನ್ನು ಗ್ಲೈಕೋಜಿನ್ ಆಗಿ ಪರಿವರ್ತನೆ ಮಾಡುವಂತಹ ಹಾರ್ಮೋನ್ ಇನ್ಸುಲಿನ್. ಅದು ಸಾಮಾನ್ಯವಾಗಿ ಗ್ಲೈಕೋಜಿನ್ ಯಕೃತ್ತು ಮತ್ತು ಸ್ನಾಯುಗಳಲ್ಲಿ, ವಿಶೇಷವಾಗಿ ಅಸ್ಥಿ ಸ್ನಾಯುಗಳಲ್ಲಿ ಶೇಖರಣೆಯಾಗುತ್ತದೆ. 1 is the right answer. ಈ ಕೆಳಗಿನ ಯಾವುದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಾರ್ಯವಾಗಿದೆ? ಮೇಲಿನ ಯಾವುದು ಅಲ್ಲ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದ ಒಂದು ಭಾಗವಾಗಿದ್ದು ಇದನ್ನು ನಾವು ಕಣದಂಗ ಅಂತೇಳಿ ಕರಿತೀವಿ. ಜೀವಕೋಶದಲ್ಲಿ ಜೈವಿಕ ಚಟುವಟಿಕೆಗಳನ್ನು ನಡೆಸುವಂತಹ ರಚನೆಗಳಿಗೆ ಕಣದಂಗಗಳು ಅಂತೇಳಿ ಕರಿತೀವಿ, ಅಂದರೆ ಆರ್ಗನೆಲ್ಸ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಇವೆಲ್ಲವೂ ಕೂಡ ಕಣದಂಗಗಳು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿವಿಧ ವಸ್ತುಗಳನ್ನು ಕೋಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮತ್ತು ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಸಾಗಿಸುತ್ತದೆ. 4 is the right answer. ಶ್ವಾನ್ ಮತ್ತು ಶ್ಲೀಡನ್ ಎಂಬ ವಿಜ್ಞಾನಿಗಳು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಕೋಶ ಸಿದ್ಧಾಂತ. ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಮತ್ತು ಜೀವಕೋಶವು ಜೀವದ ಮೂಲ ಘಟಕ ಎಂಬ ಕೋಶ ಸಿದ್ಧಾಂತವನ್ನು ಶ್ಲೀಡನ್ ಮತ್ತು ಶ್ವಾನ್ ಎಂಬ ಇಬ್ಬರು ಜೀವವಿಜ್ಞಾನಿಗಳು ಪ್ರತಿಪಾದಿಸಿದರು. 2 is the right answer. ಜೀವಕೋಶದಲ್ಲಿ ಯಾವುದನ್ನು ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಎನ್ನುತ್ತಾರೆ? ಎಟಿಪಿ, ಅಡಿನೈನ್ ಟ್ರೈಫಾಸ್ಫೇಟ್, ಎಟಿಪಿ. ಮೈಟೊಕಾಂಡ್ರಿಯಾ ಜೀವಕೋಶದ ಶಕ್ತಿ ಕೇಂದ್ರವೆಂದು ಹೆಸರಾಗಿದೆ. ಜೀವದ ಉಳಿಯುವಿಕೆಗೆ ಬೇಕಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಮೈಟೊಕಾಂಡ್ರಿಯವು ಎಟಿಪಿ ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ. ಹಾಗಾಗಿ ಎಟಿಪಿಯನ್ನು ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಎನ್ನುವರು. 1 is the right answer. ಈ ಕೆಳಗಿನ ಯಾವ ಅಂಗಾಂಶದಲ್ಲಿ ಕೊಬ್ಬು ಸಂಗ್ರಹವಾಗಿರುತ್ತದೆ? ಅಡಿಪೋಸ್. ಅಡಿಪೋಸ್ ಅಂಗಾಂಶವನ್ನು ಬೊಜ್ಜು ಅಂಗಾಂಶ ಎಂತಲೂ ಕರೆಯುವರು. ಉಪವಾಸದ ಸಂದರ್ಭದಲ್ಲಿ ಇಲ್ಲಿ ಸಂಗ್ರಹವಾಗುವ ಕೊಬ್ಬನ್ನು ದೇಹಕ್ಕೆ ಕೊಡುತ್ತದೆ ಹಾಗೂ ದೇಹದ ಶಾಖವನ್ನು ಹೊರಗೆ ಬಿಡದೆ ಉಷ್ಣ ನಿಯಂತ್ರಕವಾಗಿ ಕೆಲಸ ಮಾಡುತ್ತದೆ. 3 is the right answer. ಈ ಕೆಳಗಿನ ಯಾವ ಇಂಗಾಲದ ಸಂಯುಕ್ತಗಳನ್ನು ಅಗ್ನಿಶಾಮಕವಾಗಿ ಬಳಸಲಾಗುತ್ತದೆ? ಕಾರ್ಬನ್ ಟೆಟ್ರಾಕ್ಲೋರೈಡ್. ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂದರೆ CCl4 ಇದರ ಅಣುಸೂತ್ರ. ಸಣ್ಣ ಬೆಂಕಿಯನ್ನು ಎದುರಿಸಲು ಅಗ್ನಿಶಾಮಕಗಳಲ್ಲಿ ಸಾಮಾನ್ಯವಾಗಿ ಬಳಸುವ ದ್ರವವಾಗಿದೆ. 2 is the right answer. ನಿಸರ್ಗದ ಆಯ್ಕೆಗಳ ಮೂಲಕ ಪ್ರಭೇದಗಳು ಉಂಟಾಗುತ್ತವೆ ಎಂಬ ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ ಯಾರು? ಡಾರ್ವಿನ್. ಇದನ್ನ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಡಾರ್ವಿನ್ ಜೀವ ವಿಕಾಸದ ಪಿತಾಮಹ. 4 is the right answer. ಈ ನಿಸರ್ಗದ ಆಯ್ಕೆಯ ಸಿದ್ಧಾಂತದ ಮುಖಾಂತರ ಅವನು 3 ಪ್ರಮುಖವಾದ ಅಂಶಗಳನ್ನು ಹೇಳ್ತಾನೆ. 1, ಪ್ರಕೃತಿಯಲ್ಲಿರುವಂತಹ ಜೀವಿಗಳು ಮಿತಿಮೀರಿ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಆಗ ಆ ಜೀವಿಗಳ ನಡುವೆ ಉಳಿವಿಗಾಗಿ ಹೋರಾಟ ನಡೆಯುತ್ತೆ. ಆ ಉಳಿವಿಗಾಗಿ ಹೋರಾಟದಲ್ಲಿ ಯಾವುದು ಪ್ರಬಲವಾಗಿರುತ್ತೋ ಅವು ಉಳಿತವೆ. ಅದನ್ನೇ ನೈಸರ್ಗಿಕ ಆಯ್ಕೆ ಅಂತೇಳಿ ಕರೀತಾನೆ. 4 is the right answer. ಕಬ್ಬಿಣದ ತುಕ್ಕು ಹಿಡಿಯುವಿಕೆಗೆ ಪ್ರಮುಖವಾಗಿ ಬೇಕಾದಂತಹ ಅಂಶಗಳು ಗಾಳಿ ಮತ್ತು ನೀರು. ಇದನ್ನು ನಾವು ಆರ್ದ್ರ ಗಾಳಿ ಅಂತೇಳಿ ಕರಿತೀವಿ. ಆರ್ದ್ರ ಗಾಳಿಯಲ್ಲಿ ಕಬ್ಬಿಣವು ದೀರ್ಘಕಾಲವಾಗಿ ತೆಗೆದಿಟ್ಟಾಗ ತನ್ನ ಮೇಲೆ ಕಂದು ಬಣ್ಣದ ಕವಚ ರೂಪಿಸಿಕೊಳ್ಳುತ್ತೆ. ಅದನ್ನೇ ತುಕ್ಕು ಅಂತೇಳಿ ಕರಿತೀವಿ. ತುಕ್ಕಿನ ರಾಸಾಯನಿಕ ಹೆಸರು ಕಬ್ಬಿಣದ ಜಲೀಯ ಆಕ್ಸೈಡ್. 3 is the right answer. ಫೆರಸ್ ಸಲ್ಫೇಟ್ ಅನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಅನಿಲ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್. ಫೆರಸ್ ಸಲ್ಫೇಟ್ FeSO4 ಇದು ಒಂದು ಹಸಿರು ಬಣ್ಣದ ಹರಳಿನ ರಾಸಾಯನಿಕ ಸಂಯುಕ್ತ.
ಇದನ್ನು ಹೀಟ್ ಮಾಡಿದರೆ ಅಂದರೆ ಕಾಯಿಸಿದರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಅನಿಲಗಳು ಬಿಡುಗಡೆಯಾಗುತ್ತೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಬದಲಾವಣೆ ಅಲ್ಲ? ದ್ರವೀಕೃತ ಪೆಟ್ರೋಲಿಯಂ ಅನಿಲದ ದಹನ ಇದು ಭೌತಿಕ ಬದಲಾವಣೆ ಅಲ್ಲ, ಕಾರಣ ಇದೊಂದು ರಾಸಾಯನಿಕ ಬದಲಾವಣೆ. ಭೌತಿಕ ಬದಲಾವಣೆ ಅಂತಂದರೆ ಯಾವುದೇ ರೀತಿಯ ಹೊಸ ವಸ್ತು ಉತ್ಪತ್ತಿಯಾಗದೇ ಇರುವಂತಹ ಒಂದು ಬದಲಾವಣೆ ಮತ್ತು ಹಿಮ್ಮುಖಗೊಳಿಸಬಹುದಾಗಿರುವಂತಹ ಒಂದು ಕ್ರಿಯೆ. ಉದಾಹರಣೆ, ಈ ನೀರು ಆವಿಯಾಗತ್ತೆ, ಆ ಆವಿಯನ್ನು ಮತ್ತೆ ಪುನಃ ತಂಪುಗೊಳಿಸಿದರೆ ನೀರಾಗತ್ತೆ. ಹಿಮ ಕರಗಿ ನೀರಾಗೋದು, ಮತ್ತೆ ಆ ನೀರನ್ನು ತಂಪುಗೊಳಿಸಿದಾಗ ಮತ್ತೆ ಮಂಜುಗಡ್ಡೆ ಹಿಮ ಆಗತ್ತೆ. ನೀರಿನಲ್ಲಿ ಉಪ್ಪು ಕರಗೋದು, ಅದನ್ನು ಮತ್ತೆ ಪುನಃ ಹೀಟ್ ಮಾಡಿದರೆ ಉಪ್ಪನ್ನು ಮತ್ತೆ ಪುನಃ ಪಡೆಯಬಹುದು. ಹಾಗಾಗಿ ಈ ಮೂರಲ್ಲೂ ಕೂಡ ಹೊಸ ವಸ್ತು ಉತ್ಪತ್ತಿ ಆಗದೇ ಇರೋದ್ರಿಂದ ಆ ಮೂರು ಭೌತಿಕ ಬದಲಾವಣೆ. 4ನೇದು ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಕ್ರಿಯೆಯಲ್ಲಿ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಕ್ರಿಯೆ ಉತ್ಕರ್ಷಣ ಕ್ರಿಯೆ. ರಾಸಾಯನಿಕ ಕ್ರಿಯೆಯಲ್ಲಿ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಕ್ರಿಯೆ ಉತ್ಕರ್ಷಣ ಕ್ರಿಯೆ. ಇನ್ನೊಂದು ರೀತಿ ಹೇಳ್ತೀವಿ, ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವಂತಹ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಅಂತೇಳಿ ಕರಿತೀವಿ. ಅದೇ ಆಕ್ಸಿಜನ್ ಅನ್ನು ಕಳೆದುಕೊಳ್ಳುವಂತಹ ಕ್ರಿಯೆಗೆ ಅಪಕರ್ಷಣ ಕ್ರಿಯೆ ಅಂತೇಳಿ ಕರಿತೀವಿ. ಕಳೆದುಕೊಳ್ಳಲಿಕ್ಕೆ ಕಾರಣವಾಗುವಂತಹ ವಸ್ತುವನ್ನು ಅಪಕರ್ಷಕ ಕಾರ್ಯ ಅಂತೇಳಿ ಕರಿತೀವಿ. ಅಂತರುಷ್ಣಕ ಅಂತಂದರೆ ಉಷ್ಣತೆಯನ್ನು ಹೀರಲ್ಪಡುವಂತಹ ಒಂದು ರಾಸಾಯನಿಕ ಕ್ರಿಯೆ. ಬಹಿರುಷ್ಣಕ ಅಂದರೆ ಉಷ್ಣತೆ ಬಿಡುಗಡೆಯಾಗುವಂತಹ ಒಂದು ರಾಸಾಯನಿಕ ಕ್ರಿಯೆ. ಹಾಗಾಗಿ 2 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.